ಸ್ಪ್ರಿಂಗ್ ಮ್ಯಾಟ್ರಸ್ ಅನ್ನೋದು ಅರೌಂಡ್ ಐ ಥಿಂಕ್ 95 ಅಷ್ಟೊತ್ತಿಗೆ ಇಂಡಿಯಾಕ್ಕೆ ಬಂತು. ಬಟ್ ಮಾರ್ಕೆಟ್ ಮೆಚುರಿಟಿ ವಾಸ್ ನಾಟ್ ದೇರ್. ಅಂದರೆ ಕಸ್ಟಮರ್ಗೆ ಅದ್ರ ಬಗ್ಗೆ ಇನ್ಸೈಟೇ ಇರಲಿಲ್ಲ. ನಮಗೆಲ್ಲ ಮೊದಲಿನ ದಿನಗಳಲ್ಲಿ ಸೋಫಾ ಮೇಲೆ ಕೂತಾಗ ಸೋಫಾದಲ್ಲಿ ಸೌಂಡ್ ಬರೋದು, ನಾಯ್ಸ್ ಬರೋದು, ಅಥವಾ ಅದರೊಳಗೆ ಸ್ಪ್ರಿಂಗ್ ಬ್ರೇಕ್ ಆಗಿ ಅದು ಕೊಲ್ಯಾಪ್ಸ್ ಆಗಿರೋದು, ಆ ಅನುಭವಗಳು ಅದ್ರ ಇರೋದ್ರಿಂದ ಸರಿಯಾದ ಸ್ಪ್ರಿಂಗ್ ಮ್ಯಾಟ್ರಸ್ ಅನ್ನೋದು ಇದೊಂದು ಇಂಜಿನಿಯರ್ಡ್ ಪ್ರಾಡಕ್ಟ್, ಇದರೊಳಗೆ ಆ ಥರದ್ದು ಯಾವುದೇ ತೊಂದರೆಗಳು ಬರಲ್ಲ, ಇಟ್ ಈಸ್ ಕಂಫರ್ಟೇಬಲ್, ಡ್ಯೂರೇಬಲ್ ಅನ್ನೋ ಒಂದು ತಿಳುವಳಿಕೆ ಕಸ್ಟಮರ್ಗೆ ಬಂದಿರಲಿಲ್ಲ. ಬಿಕಾಸ್ ದಟ್ ಈಸ್ ವಾಟ್ ಈಸ್ ಮಾರ್ಕೆಟಲ್ಲಿ ಅಕ್ಸೆಪ್ಟೆನ್ಸ್ ವಾಸ್ ನಾಟ್ ದೇರ್ ಬಿಕಾಸ್ ಆಫ್ ದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಫ್ ಸೋಫಾ. ಅದರೊಳಗೆ ದಟ್ ವಾಸ್ ನಾಟ್ ಎ ಇಂಜಿನಿಯರ್ಡ್ ಪ್ರಾಡಕ್ಟ್. ಅದರೊಳಗೆ ಸ್ಪ್ರಿಂಗ್ಸ್ನ ಅಸೆಂಬ್ಲಿ ಮಾಡಿ ಅದು ಮ್ಯಾನ್ಯುವಲ್ ಆಗಿ ಮಾಡಿದಂಥ ಒಂದು ಪ್ರಾಡಕ್ಟ್ ಆಗಿರೋದು. ಇನ್ನೂ ಅದು ಹೋಗಿಲ್ಲ ಆ ಒಂದು ಮೈಂಡ್ಸೆಟ್. ಆ ಓಲ್ಡ್ ಸೋಫಾ, ಸ್ಪ್ರಿಂಗ್ ಬ್ರೇಕ್ಸ್, ಸ್ಪ್ರಿಂಗ್ ಕ್ರಿಯೇಟ್ಸ್ ನಾಯ್ಸ್ ಅನ್ನೋ ಏನೊಂದು ಸಮಸ್ಯೆ ಮೊದಲಿಂದಿತ್ತು, ಅದು ಇದುವರೆಗೂ ಇದೆ, ಸ್ಟಿಗ್ಮಾ ಇವತ್ತಿಗೂ ಇದೆ. ಇವತ್ತಿಗೂ ಇದೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.